ಇನ್ನು ಅತ್ತೆಗೆ ಚಿಕಿತ್ಸೆ ಕೊಡುತ್ತಿರುವ ರೂಮಿನಲ್ಲಿಯೇ ಅಂದ್ರೆ ಆ ವಾರ್ಡ್ನಲ್ಲಿಯೇ ಸೊಸೆ ಡಾಕ್ಟರ್ ಹಿತಾ ಹೆಬ್ಬಾಳ್ಕರ್ ಅವರು ಕೂಡ ಇರೋದು. ಸ್ತ್ರೀ ರೋಗ ತಜ್ಞರು ಆಗಿರುವಂತ ಡಾಕ್ಟರ್ ಹಿತಾ ಹೆಬ್ಬಾಳ್ಕರ್ ಅತ್ತೆಗೆ ಏನ್ ಚಿಕಿತ್ಸೆ ಕೊಡ್ತಾ ಇದ್ದಾರಲ್ಲ ಅದೇ ವಾರ್ಡ್ನಲ್ಲೇ ಇದ್ದಾರೆ. ಲಕ್ಷ್ಮಿ ಹೆಬ್ಬಾಳ್ಕರ್ಗೆ ಚಿಕಿತ್ಸೆ ಕೊಡುತ್ತಿರುವ ಸೊಸೆ ಹಿತಾ ಹೆಬ್ಬಾಳ್ಕರ್ ಅಪಘಾತವಾಗಿ ಆಸ್ಪತ್ರೆಗೆ ದಾಖಲಾದ ತಕ್ಷಣ ಆಸ್ಪತ್ರೆಗೆ ಬಂದಿದ್ದಾರೆ ಸೊಸೆ ಡಾಕ್ಟರ್ ಹಿತಾ ಹೆಬ್ಬಾಳ್ಕರ್ ಅವರು. ಹಿತಾ ಜೊತೆಗೆ ಹೆಬ್ಬಾಳ್ಕರ್ ತಾಯಿ ಗಿರಿಜಾ ಕೂಡ ಆಸ್ಪತ್ರೆಗೆ ಆಗಮಿಸಿದ್ದಾರೆ. ಜೊತೆಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಸಹೋದರರು ಆಸ್ಪತ್ರೆಯಲ್ಲೇ ಈಗ ಬೀಡು ಬಿಟ್ಟಿದ್ದಾರೆ. ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ ಈ ರೀತಿಯಾಗಿ ಅಪಘಾತ ಆಗಿದೆ, ಈ ರೀತಿ ಗಾಯಗೊಂಡಿದ್ದಾರೆ ಅಂತ ಗೊತ್ತಾದ ತಕ್ಷಣವೇ ಅವರ ಸೊಸೆ ಹಿತಾ ಏನಿದ್ದಾರೆ ಡಾಕ್ಟರ್ ಅವರು ಕೂಡ ಸ್ತ್ರೀರೋಗ ತಜ್ಞರು, ಅವರು ಈಗ ಚಿಕಿತ್ಸೆಯನ್ನು ಕೊಡ್ತಾ ಇದ್ದಾರೆ. ಅಂದರೆ ಅತ್ತೆಗೆ ಸೊಸೆ ಚಿಕಿತ್ಸೆಯನ್ನು ಕೊಡ್ತಾ ಇರುವಂಥದ್ದು. ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರನ್ನ ಈಗಾಗಲೇ ವಾರ್ಡ್ಗೆ ಶಿಫ್ಟ್ ಮಾಡಲಾಗಿದೆ. ವಾರ್ಡ್ನಲ್ಲಿ ಈಗ ಅವರ ಸಹೋದರರು ಇರ್ಬೋದು, ಅವರ ತಾಯಿ ಗಿರಿಜಾ, ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಸೊಸೆ ಆಗಿರುವಂಥ ಡಾಕ್ಟರ್ ಹಿತಾ, ಇವರೆಲ್ಲರೂ ಕೂಡ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರನ್ನು ನೋಡ್ಕೊಳ್ತಾ ಇದ್ದಾರೆ. ಎರಡು ದೃಶ್ಯಗಳಿರುವಂಥದ್ದು, ಒಂದು ಅವರು ಸ್ಟ್ರೆಚ್ಚರಲ್ಲಿ ಮಲ್ಕೊಂಡಿರುವಂಥದ್ದು, ಚಿಕಿತ್ಸೆ ಪಡ್ಕೊಳ್ತಾ ಇರ್ಬೋದು. ಅದೇ ರೀತಿಯಾಗಿ ಅವರನ್ನು ಆಸ್ಪತ್ರೆಗೆ ಶಿಫ್ಟ್ ಮಾಡುವಾಗ ಅಂದರೆ ಆಸ್ಪತ್ರೆ ಒಳಗೆ ಕರ್ಕೊಂಡು ಹೋಗುವಂಥ ಸಂದರ್ಭದಲ್ಲಿ ಕಾರಿನಿಂದ ವೀಲ್ ಚೇರ್ ಒಳಗೆ ಕೂರಿಸಿದಂಥ ಆ ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ. ಆಸ್ಪತ್ರೆಯಲ್ಲಿ ಈಗ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಸಂಬಂಧಿಕರೇ ತುಂಬ ಹೋಗಿದ್ದಾರೆ. ಅವರ ಸಹೋದರರು ಇರ್ಬೋದು, ಅವರ ಅಮ್ಮ ಇರ್ಬೋದು, ಸೊಸೆ, ಇವರೆಲ್ಲರೂ ಕೂಡ ಅಲ್ಲೇ ಇದ್ದಾರೆ.